ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಮಂಟೂರ ಗ್ರಾಮದ ಸದ್ಗುರು ರಾಮಲಿಂಗೇಶ್ವರ ಮಠದ ಅನ್ನದಾಸೋಹದಲ್ಲಿ ಲಿಂಗೈಕ್ಯ ಸದ್ಗುರು ಶ್ರೀ ರಾಮಲಿಂಗೇಶ್ವರ ಸ್ವಾಮೀಜಿಯ 25ನೇ ಶರಣೋತ್ಸವ, ಸದ್ಗುರು ಶ್ರೀ ಮಾಂತಲಿಂಗ ಸ್ವಾಮೀಜಿ ಕೀಟಾರೋಹಣದ ರಜತ ಮಹೋತ್ಸವದ ಮತ್ತು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಅಂತ ಶ್ರೀ ಮಠದ ಭಕ್ತಗಣಿ ಸಿದ್ದಯ್ಯ ಶಾಸ್ತ್ರಿಗಳು ಹೇಳಿದ್ದಾರೆ. ಅವರು ಅಕ್ಟೋಬರ್ 30ರಂದು ಶ್ರೀ ಮಾಂತಲಿಂಗ ಸ್ವಾಮೀಜಿಯವರ ಯುವ ಯೋಗ ಮೌನ ಶಾನ ಪ್ರಾರಂಭವಾಗಲಿದ್ದು, ನವೆಂಬರ್ 9ರಿಂದ ಪ್ರತಿನಿತ್ಯ ರಾತ್ರಿ ಮಹಾದಾಸೋಹಿ ಶ್ರೀ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ಜೀವನ ದರ್ಶನ ಪ್ರವಚನ ಆರಂಭವಾಗುತ್ತೆ. ವಿವಿಧ ಶ್ರೀಗಳಿಂದ ಆಚೆ ವಚನ, ಸಮಾಜ ಸೇವಕರಿಗೆ, ಹಿರಿಯರಿಗೆ ಸನ್ಮಾನ, ಮುತ್ತೈದೆಯರಿಗೆ ಗುಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತೆ ಎಂದಿದ್ದಾರೆ. ಡಿಸೆಂಬರ್ 2 ಬೆಳಿಗ್ಗೆ 9 ಗಂಟೆಗೆ ಕುಂಭಮೇಳ ಹಾಗೂ ಸಕಲ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಯಲಿದೆ. ಶ್ರೀಗಳ ಬೆಳ್ಳಿ ಮೂರ್ತಿ ಮತ್ತು ಶ್ರೀ ಮಹಾಂತಲಿಂಗ ಸ್ವಾಮಿಗಳ ಸಾರೋಟ ಭವ್ಯ ಮೆರವಣಿಗೆ ನಡೆಯುತ್ತೆ. ನಂತರ ಶ್ರೀಮಠಕ್ಕೆ ತಲುಪಲಿದೆ. ಸಂಜೆ 6 ಗಂಟೆಗೆ ಕಾಶಿ ಜಗದ್ಗುರು ಶ್ರೀ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವಂತಾದರು. ನಂತರ ಲಕ್ಷ ದೀಪೋತ್ಸವ ಚಾಲನೆ ಕೊಡಲಿರುವ 8 ಗಂಟೆಗೆ ಪ್ರತಿಗಿ ಹೋಮ ಜರುಗಲಿದೆ. ಡಿಸೆಂಬರ್ 3ರಂದು ಬೆಳಿಗ್ಗೆ 5 ಗಂಟೆಗೆ ಚಂಡಿ ಹೋಮ, ಗದ್ದುಗೆ ರುದ್ರಾಭಿಷೇಕ, ನಂತರ ದೇವಿಗೆ ಮಹಾಮಂಗಳಾರತಿ ಜರುಗುತ್ತೆ. ಸಂಜೆ 5 ಗಂಟೆಗೆ ಮಹಾರಥೋತ್ಸವ ನಡೆಯಲಿದೆ. ನಂತರ ಧರ್ಮಸಭೆ ಪ್ರವಚನ ನಡೆಯುತ್ತೆ ಅಂತ ಎಬಿ ಮಠದ ಗವಾಯಿಗಳು ಎಫ್ವಿ ತಗ್ಗಿನಕೇರಿ, ಎಸ್ಪಿ ಪಾಟೀಲ್, ಬಸವರಾಜ್ ಯೋಗಪ್ಪನವರು ತಿಳಿಸಿದ್ದಾರೆ. ಹೆಚ್ಚಿನ ವಿಚಾರವಾಗಿ ಆ ಸುದ್ದಿಗಳನ್ನು ಪತ್ರಿಕೆ ಮುಖಾಂತರವಾಗಿ ಅಥವಾ ದೂರದರ್ಶನ ಮಾಧ್ಯಮಗಳ ಮುಖಾಂತರವಾಗಿ ಪ್ರಸ್ತುತಪಡಿಸಿದರೆ ಇನ್ನೊಂದಿಷ್ಟು ಹೆಚ್ಚು ಜನ ಆ ಕಾರ್ಯಕ್ರಮಗಳು ಭಾಗವಹಿಸುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಈ ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಣೆಯನ್ನು ಮಾಡೋದ್ರ ಜೊತೆಗೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ವಿರಾಮಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶುಭವಾಗಲಿ. ತಾವು ಎಲ್ಲ ಮಾಧ್ಯಮದವರು ಇವತ್ತು ಇಲ್ಲಿದ್ದವರಾಗಿರ್ಬೋದು, ಇರದೇ ಇರತಕ್ಕಂಥವರಾಗಿರ್ಬೋದು, 30ರಿಂದ ಕಾರ್ಯಕ್ರಮ ಆರಂಭವಾಗಿ 9ನೇ ತಾರೀಕಿನಿಂದ ರಾತ್ರಿ ಕಾರ್ಯಕ್ರಮ ಇರುತ್ತದೆ. ತಾವುಗಳೆಲ್ಲರೂ ಕೂಡ ಪ್ರತಿನಿತ್ಯ ಆ ಕಾರ್ಯಕ್ರಮಕ್ಕೆ ಸಮಯವನ್ನ ತಾವು ಆ ಕಾರ್ಯಕ್ರಮಕ್ಕೆ ಒಂದಿಷ್ಟು ಮೀಸಲಿಟ್ಟು ಆ ಕಾರ್ಯಕ್ರಮಕ್ಕೆ ತಾವು ಬಂದು ತಾವು ಕೂಡ ಕಾರ್ಯಕ್ರಮಗಳು ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬಂದ್ರೆ ಇನ್ನೂ ನಮಗೆ ಖುಷಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಾನು ಈ ಪತ್ರಿಕಾಗೋಷ್ಠಿಗೆ ವಿರಾಮಿಸ್ತಾ ಇದ್ದೇನೆ. ಅಂದಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.